ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸರ್ವಿಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ದಿನ ನಾನು ಯಾವ ರೀತಿ ಕಾಳನ್ನ ಮೊಳಕೆ ಕಟ್ಟಿದ್ರೆ ಎಲ್ಲ ಕಾಳು ಮೊಳಕೆ ಬರುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ವಾಲಿಟಿ ಮೊಳಕೆ ಕಾಳು ಸಿಗಬೇಕು ಅಂದರೆ ಯಾವ ರೀತಿ ಮೊಳಕೆ ಕಟ್ಟಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ಲೈಕ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡೋಣ ಬನ್ನಿ ಸ್ನೇಹಿತರೆ. ನಾನು ಸಣ್ಣ ಲೋಟದಲ್ಲಿ ಒಂದೇ ಒಂದು ಲೋಟ ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಆ ಹುರುಳಿಕಾಳನ್ನ ತೊಳ್ಕೊತಾ ಇದ್ದೀನಿ. ತೊಳೆದು ಈ ಥರ ನೀರು ಹಾಕಿ ನೆನೆಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೆನೆಯೋಕೆ ಬಿಟ್ಟಿದ್ದೀನಿ. ಅದನ್ನು ನಾನು ನೈಟ್ ನೆನೆಸಿರ್ತೀನಿ. ಬೆಳಗ್ಗೆ ಆದಮೇಲೆ ಈ ಥರ ಆಗಿದೆ. ಅಷ್ಟು ಸಮಯನೇ ನೆನೆಸ್ಬೇಕು. ತುಂಬ ಸಮಯ ನೆನೆಸಿದ್ರೆ ನೀರು ಬಸಿದ್ರೆ ಆಮೇಲೆ ಕಾಳೆಲ್ಲ ಅಂಟಂಟು ಹೊಡೆಯುತ್ತೆ. ಆಮೇಲೆ ಒಂಥರ ಚೆನ್ನಾಗಿರಲ್ಲ, ಲೊಳೆ ಥರ ಇರುತ್ತೆ. ನಾವು ಸಮಯ ಎಷ್ಟು ಒಂದು 8 ಅವರ್ ಅಷ್ಟೇ ಕೊಡಬೇಕು. ಕಾಳೆಲ್ಲ ಚೆನ್ನಾಗಿ ನೆಂದಿರುತ್ತೆ ನೋಡಿ. ಈ ಥರ ನೀರೆಲ್ಲ ನೀಟಾಗಿ ಸೋಸಿಬಿಡ್ಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನ ಹೊರಗೆ ತೆಗೆದುಬಿಡಬೇಕು. ಆಮೇಲೆ ಬೇಕಾದ್ರೆ ನಾವು ಬಟ್ಟೆ ಮೇಲೆ ಹಾಕುತ್ತೀವಲ್ವ, ಆವಾಗ ಬೇಕಾದ್ರೂ ತೆಗಿಬೋದು. ಆದರೆ ಇಲ್ಲೇ ತೆಗೆದುಬಿಟ್ರೆ ನೀಟಾಗಿ ಬಟ್ಟೆ ಮೇಲೆ ಜಾಸ್ತಿ ಸೋಸೋಂಗಿರಲ್ಲ. ಬನ್ನಿ ಸ್ನೇಹಿತರೆ ನೋಡಿ, ನಾನು ಈ ಥರ ಒಂದು ಪ್ಲೇಟ್ ಹಾಕ್ಕೊಂಡಿದ್ದೀನಿ. ಕಾಟನ್ ಬಟ್ಟೆ. ಕಾಟನಲ್ಲಿ ನೀವು ನೈಟಿ ಬಟ್ಟೆ ಇರ್ಬೋದು, ಅಥವಾ ನಿಮ್ದು ಯಾವುದಾದ್ರೂ ಲಂಗದ ಬಟ್ಟೆ ಇರ್ಬೋದು, ಇಲ್ಲ ಪಂಚ ಬಟ್ಟೆ ಇರ್ಬೋದು. ಒಟ್ಟಿನಲ್ಲಿ ಕಾಟನ್ ಬಟ್ಟೆ ಆಗಿರಬೇಕು ಸ್ನೇಹಿತರೆ. ಕಾಟನ್ ಬಟ್ಟೆ ಆದರೆ ಮೊಳಕೆ ಕಾಳು ನೀಟಾಗಿ ಹೊರಗಡೆ ಬರೋಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಪಾಲಿಸ್ಟರು ಬೇರೆ ಬಟ್ಟೆ ಹಾಕೋಕೆ ಹೋದರೆ ಮೊಳಕೆ ನೀಟಾಗಿ ಬರೋಲ್ಲ. ಒಳಗಡೆನೇ ಒಂಥರ ಲೊಳೆ ಆಗ್ಬಿಟ್ಟು ಅಂಟಂಟು ಹೊಡಿತವೆ ಕಾಳುಗಳು. ನೀಟಾಗಿ ಒಂದು ಕಾಳು ಮೊಳಕೆ ಬರುತ್ತೆ, ಒಂದು ಕಾಳು ಮೊಳಕೆ ಬರುತ್ತೆ, ಒಂದು ಕಾಳು ಬರೋಲ್ಲ. ಅದರಿಂದ ಗಾಳಿ ಒಳಗಡೆನೂ ಹೋಗಬೇಕು, ಮತ್ತು ಒಳಗಡೆನೇ ಬಿಸಿಯಾಗಿ ಮೊಳಕೆ ಬಂದುಬಿಟ್ಟಿರ್ತವೆ ನೀಟಾಗಿ. ಅದರಿಂದ ಹೇಳಿ ನಾನು ಈ ಥರ ಮಾಡ್ತಿರೋದು. ತುಂಬ ಜನ ಇದೇ ಮೆಥಡಲ್ಲಿ ಕಟ್ತಾರೆ, ಅದಕ್ಕೆ ಕೆಲವ್ರು ಗೊತ್ತಿರಲ್ಲ. ಆಮೇಲೆ ಕಾಳು ನೀವು ಯಾವಾಗಲೂ ಕಾಳು ತಗೊಳ್ಳೋವಾಗ ಚೆನ್ನಾಗಿರೋ ಕಾಳು ತಗೊಳ್ಳಿ. ಅರ್ಧ ಒಡೆದೋಗಿರೋ ಕಾಳು, ಚೀಕಲ್ ಕಾಳುಗಳು, ಉಳ್ಕಲ್ ಕಾಳು ಆ ಥರ ಕಾಳೆಲ್ಲ ಹಾಕೋಕೆ ಹೋಗ್ಬೇಡಿ. ಮೊಳಕೆ ಚೆನ್ನಾಗಿ ಬರೋಲ್ಲ. ಒಂದು ಕಾಳು ಬಂದು ಒಂದು ಕಾಳು ಬಂದಿರಲ್ಲ, ಹಂಗಾಗುತ್ತೆ. ಆಮೇಲೆ ನೋಡೋಕೆ ಚೆನ್ನಾಗಿರಲ್ಲ, ಸಾಂಬಾರು ಮಾಡಿದವಾಗ ಏನೋ ಒಂಥರ ಅನಿಸುತ್ತೆ. ಅದರಿಂದ ನೀವು ಕಾಳು ತಗೊಳ್ಳೋವಾಗ ಚೆನ್ನಾಗಿರೋ ಕಾಳನ್ನೇ ತಗೊಳ್ಳಿ. ನೋಡಿ ಸ್ನೇಹಿತರೆ, ಈ ಥರ ನಾನು ಬಟ್ಟೆನ ನೋಡಿ ಈ ಥರ ಗಂಟು ಹಾಕ್ಬಿಟ್ಟು ಕೆಳಗಡೆ ಹೋಗೋ ಥರ ಮಾಡಿದ್ದೀನಿ. ಕಾಳೆಲ್ಲ ಮೇಲೆ ಬರೋ ಥರ ಮಾಡಿದ್ದೀನಿ. ನೀವು ಈ ಥರ ಮೆಥಡಲ್ಲಿ ಮಾಡಿದ್ರೆ ತುಂಬ ದಿನ ಏನು ತಗೊಳ್ಳಲ್ಲ, ಒಂದೇ ಒಂದು ದಿನ ಸಾಕು ಮೊಳಕೆ ಬರೋಕ್ಕೆ. ನೀವು ಸೋಮವಾರ ಬೆಳಿಗ್ಗೆ ಅಡುಗೆ ಮಾಡಬೇಕು ಅಂದರೆ ಶನಿವಾರ ನೈಟ್ ನೆನೆಸಿದ್ರೆ ಸಾಕು, ಭಾನುವಾರ ಫುಲ್ ಮೊಳಕೆ ಬಂದಿರುತ್ತೆ. ಸೋಮವಾರ ಬೆಳಿಗ್ಗೆ ಅಡುಗೆ ಮಾಡ್ಬೋದು. ನಾನು ಸೇಮ್ ಅದೇ ಥರನೇ ಮಾಡಿರೋದು. ನೋಡಿ ಒಂದೇ ದಿನದಲ್ಲಿ ಯಾವ ರೀತಿ ಮೊಳಕೆ ಬಂದಿದೆ, ಇಷ್ಟಿಷ್ಟುದ ಮೊಳಕೆ ಬಂದಿದೆ. ಅದು ಮೇಲ್ಗಡೆಗೆ ಇನ್ನು ಒಳಗಡೆ ಇರೋವಂಥ ಕಾಳು ಸಹ ಅಷ್ಟೇ ಚೆನ್ನಾಗಿ ಮೊಳಕೆ ಬಂದಿದ್ದಾವೆ. ಬನ್ನಿ ಗಂಟೆಲ್ಲ ಬಿಚ್ಚಿಬಿಟ್ಟು ತೋರಿಸ್ತೀನಿ. ಹಾಗೆ ಸ್ನೇಹಿತರೆ, ನಾವು ಕಾಳನ್ನ ಹೊರಗಡೆ ಎಲ್ಲ ಮೊಳಕೆ ಕಟ್ಟಿರೋದು ತೊಗೊತೀವಿ. ಅವರು ನೆನೆಸೋವಾಗ ನೀಟಾಗಿ ಎಲ್ಲ ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ ಅಂದ್ಕೊಳ್ಳಿ. ರೇಟು ಜಾಸ್ತಿ. ಆಮೇಲೆ ಅವ್ರು ಹೆಂಗೆ ನೆನೆಸಿರ್ತಾರೋ, ಅವ್ರು ಹೆಂಗೆ ಮಾಡಿರ್ತಾರೋ, ಕಾಳೆಲ್ಲ ಕ್ಲೀನ್ ಮಾಡಿರ್ತಾರೋ ಏನೋ ಯಾವುದೂ ಗೊತ್ತಿರಲ್ಲ. ನಾವಾಗೆ ಮಾಡೋದ್ರಿಂದ ಕ್ವಾಲಿಟಿ ಕ್ವಾಂಟಿಟಿ ಎರಡು ಚೆನ್ನಾಗಿರುತ್ತೆ. ನಾವು ಒಂದು ಲೋಟ ಕಾಳು ಹಾಕಿದ್ರೆ ಎಷ್ಟೊಂದು ಕಾಳಾಗುತ್ತೆ ನಮಗೆ. ಆದರೆ ಹೊರಗಡೆ ತೊಗೊಂಡ್ರೆ ಒಂದು ಲೋಟ ಕಾಳಿಗೆ 20 ರೂಪಾಯಿ ಆ ಥರ ಇರುತ್ತೆ. ಅದರಿಂದ ಸ್ನೇಹಿತರೆ ನೋಡಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಎಲ್ಲ ಕಾಳು ಮೊಳಕೆ ಬಂದಿದ್ದಾವೆ. ಹುರುಳಿ ಕಾಳು ಆದರೆ ಬೇಯಿಸ್ಕೊಂಡು ತಿನ್ನಬೇಕಾಗುತ್ತೆ ಸ್ನೇಹಿತರೆ. ಆದರೆ ಹೆಸ್ರು ಕಾಳು ಹಂಗಲ್ಲ, ನೆನೆಸ್ಬಿಟ್ಟು ಬೇಕಾದ್ರೆ ಹಸಿ ಕಾಳನ್ನೇ ನಾವು ಒಗ್ಗರಣೆ ಮಾಡಿಬಿಟ್ಟು ಹಂಗೆ ತಿನ್ಬೋದು. ಅದು ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು. ಅದರಲ್ಲಿ ತುಂಬ ಒಳ್ಳೊಳ್ಳೆ ಬೆನಿಫಿಟ್ ಇದೆ. ಎಲ್ಲ ಡಾಕ್ಟ್ರುಗಳೆಲ್ಲ ಸಜೆಸ್ಟ್ ಮಾಡ್ತಾರೆ. ತುಂಬ ಜನ ಅದನ್ನು ಡಯಟಲ್ಲೆಲ್ಲ ತಿಂತಾರೆ, ಒಳ್ಳೆಯದು. ನೋಡಿ ಸ್ನೇಹಿತರೆ, ಈ ಲೋಟದಲ್ಲಿ ನಾನು ಹಾಕ್ಕೊಂಡಿದ್ದು ಕಾಳನ್ನ, ಆ ಲೋಟದಲ್ಲಿ ಹಾಕ್ಕೊಂಡಿದ್ದು ಇಷ್ಟು ಕಾಳಾಗಿದೆ. ನಾವು ನೆನೆಸೋವಾಗ ಎಷ್ಟಿತ್ತು, ತಳದಲ್ಲಿದ್ದು ಕಾಳೆಲ್ಲ ಇವಾಗ ನೋಡಿ ದೊಡ್ಡ ಲೋಟ ಒಂದು ಲೋಟಕ್ಕೆ ತುಂಬ್ತಾ ಇದ್ದೀನಿ. ಕ್ವಾಲಿಟಿ ಕಾಳು ಸಿಗುತ್ತೆ. ಇದರಲ್ಲಿ ಶ್ರಮ ವಹಿಸೋವಂಥದ್ದು ಏನಿಲ್ಲ ಸ್ನೇಹಿತರೆ. ನಾವು ಜಸ್ಟ್ ಮನೆ ಕೆಲಸ ಮಾಡುವಾಗ ಇದೊಂದು ಸಣ್ಣ ಕೆಲಸ ಅಷ್ಟೇ. ನೋಡಿ ಸ್ನೇಹಿತರೆ, ಈ ಲೋಟದಲ್ಲಿ ನಾನು ಹಾಕ್ಕೊಂಡಿದ್ದು ಕಾಳನ್ನ ನೋಡಿ, ಈ ಲೋಟದಕ್ಕೆ ನಾನು ತುಂಬ್ಕೊಂಡಿದ್ದೀನಿ, ಕಾಳನ್ನ ತುಂಬ್ತಾ ಇದ್ದೀನಿ. ಹಾಗೆ ನೀವು ಮೊಳಕೆ ಕಾಳು ಒಂದೇ ದಿನ ಮಾಡಬೇಕು ಅಂತೇನಿಲ್ಲ. ನೀವು ಮೊಳಕೆ ಕಟ್ಟಿರ್ತೀರಲ್ಲ, ಆ ಮೊಳಕೆ ಬಟ್ಟೆಯಿಂದ ತೆಗೆದ ಮೇಲೆ ನೀವು 2 ದಿನ ಮಾಡ್ಬೋದು ಅಡುಗೆನ. ಮತ್ತು ಆ ಕಾಳನ್ನ ಮುಚ್ಚಿಡೋದು ಇಲ್ಲ ಬಟ್ಟೆಲಿ ಕಟ್ಟಿಡೋದು ಮಾಡಬೇಡಿ. ಮೊಳಕೆ ಉದ್ದ ಆಗಿಬಿಡುತ್ತೆ. ಅಷ್ಟೇ ಬಿಟ್ಟಿದ್ರೆ ನೀವು ಮೊಳಕೆ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಅದರಿಂದ ನೋಡಿ ಸ್ನೇಹಿತರೆ, 2 ಲೋಟ ಆಗಿದೆ. ನಾನು ಚಿಕ್ಕ ಲೋಟದಲ್ಲಾಗಿದೆ, ದೊಡ್ಡ ಲೋಟ ಫುಲ್ಲು ಆಗಿದೆ, ಚಿಕ್ಕ ಲೋಟ ಒಂದಾಗಿದೆ. ಸುಮಾರು ನಾನು ಒಂದು 150 ಗ್ರಾಮಷ್ಟು ಕಾಳು ಹಾಕಿದೆ. ನನಗೆ 1/4 kg ಮೇಲೆ ಕಾಳು ಸಿಕ್ಕಿದೆ ಸ್ನೇಹಿತರೆ. 1/4 kg ಅಂತಂದರೆ ನೀವು ಹೊರಗಡೆ ತಗೋತೀನಿ ಅಂದರೆ ಏನಿಲ್ಲ ಅಂದ್ರೂ 50 ರೂಪಾಯಿ ಮೇಲೆ ಕೇಳ್ತಾರೆ ಮೊಳಕೆ ಕಾಳನ್ನ. ನಾನು ಇದನ್ನೆಲ್ಲ ಏನಕ್ಕೆ ಹೇಳ್ತಾಯಿದ್ದೀನಿ ಅಂದರೆ, ಮೊಳಕೆ ಕಾಳನ್ನ ಇನ್ನೂ ಸಹ ಮಾರ್ತಾಯಿದ್ದಾರೆ ಜನ. ಒಳ್ಳೆ ಕ್ವಾಲಿಟಿ, ಒಳ್ಳೆ ಕ್ವಾಂಟಿಟಿ ಎಲ್ಲ ನಮ್ಮ ಮನೆಗಳಲ್ಲೇ ಸಿಗೋವಾಗ ನಾವು ಒಂದ್ಸರಿ ಪ್ರಯತ್ನ ಪಡ್ಬೋದು ಸ್ನೇಹಿತರೆ. ಮನೆಗಳಲ್ಲೇ ಇದನ್ನು ನೀವು ಮಾಡ್ಬೋದು. ಮೊಳಕೆ ಕಾಳನ್ನ ಇನ್ನೂ ಮಾರ್ತಾಯಿದ್ದಾರೆ ಜನ ಅಂತಂದರೆ ಅದಕ್ಕೆ ನಾನು ಹೇಳಿದ್ದು ಸ್ನೇಹಿತರೆ. ನೋಡಿ, ನಾನು ಈ ದಿನ ಮೊಳಕೆ ಕಾಳು ಉಪಯೋಗಿಸಿ ನಾನು ಉಪ್ಸಾರು ಮಾಡಿ ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ನಮ್ಮ ಮನೇಲಿ ಇವತ್ತು ಸೊಪ್ಪಿನ ಪಲ್ಯ ಮಾಡಿದ್ದೀನಿ ಸ್ನೇಹಿತರೆ. ಅದು ಒನ್ ಟೈಮ್ಗೆ ಆಗೋ ಥರ ಚಿಕ್ಕ ಲೋಟದಲ್ಲಿ ಇದ್ದಿದ್ದು ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ಇನ್ನೊಂದು ನೆಕ್ಸ್ಟ್ ಡೇಗೆ ನಾನು ಮೊಳಕೆ ಕಾಳು ಹಾಕಿ ಬದನೆಕಾಯಿ, ಆಲೂಗಡ್ಡೆ ಮತ್ತು ಎಲ್ಲ ಐಟಮ್ಸ್ ಎಲ್ಲ ಹಾಕಿ ಯೂಸ್ ಮಾಡಿಕೊಂಡು ನಾನು ತರಕಾರಿ ಹಾಕಿ ಮಸಾಲೆ ಇಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ನೀವು ಮೊಳಕೆ ಕಾಳು ಸಾಂಬಾರನ್ನ ನೀವು ಮಸಾಲೆ ಇಟ್ಟು ಮಾಡೋದ್ರಿಂದ
ತುಂಬ ಚೆನ್ನಾಗಿರುತ್ತೆ. ಮಟನ್ ಸಾರನ್ನೇ ಅದು ಸೆಡ್ ಹೊಡಿಯುತ್ತೆ, ಆ ಥರ ಇರುತ್ತೆ. ಮಟನ್ ಸಾರನ್ನೇ ಬೀಟ್ ಮಾಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮೊಳಕೆ ಕಾಳು ಸಾಂಬಾರು. ಮೊಳಕೆ ಕಾಳು ಸಾಂಬಾರು ಸಹ ಮಾಡ್ಬೋದು, ಸಖತ್ತಾಗಿರುತ್ತೆ ಅದನ್ನು ಸಹ. ನೋಡಿ ಸ್ನೇಹಿತರೆ, ನಾನು ಮೊಳಕೆ ಕಾಳು ಸಾಂಬಾರು ಸಹ ಮಾಡಿದ್ದೀನಿ. ಅದರಲ್ಲೇ 2 ಐಟಮ್ ಮಾಡಿದ್ದೀನಿ. ನಾನು ಹಾಕಿದ್ದು ಚಿಕ್ಕ ಲೋಟದಲ್ಲಿ 1 ಲೋಟ ಕಾಳು ಅಷ್ಟೇ. ಆ ಕಾಳಲ್ಲಿ 2 ಐಟಮ್ ಆಗಿದೆ. ಹಾಗೆ ಕ್ವಾಲಿಟಿ ಕ್ವಾಂಟಿಟಿ 2 ಸಿಕ್ಕಿದೆ. ಅದಕ್ಕೆ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಹಾಕಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಹಿಂಗೆ ಒಳ್ಳೊಳ್ಳೆ ವೀಡಿಯೋಸ್ನ ಕೊಡ್ತಾ ಇರ್ತೀನಿ. ಇಷ್ಟೊತ್ತು ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸು.